ಹಾಯ್ ಫ್ರೆಂಡ್, ವೆಲ್ಕಮ್ ಟು ಸ್ವಾತಿ ಸ್ವ್ಯಾಗ್. ನಾನು ನಿಮ್ಮ ಸ್ವಾತಿ. ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರಾನ್ಸ್ ಟಿಕ್ಕಾ ಬಿರಿಯಾನಿಯನ್ನು ಮಾಡ್ತಾಯಿದ್ದೆ. ನಾನು ಹೇಳುವ ವಿಧಾನದಲ್ಲೇ ನೀವು ಮಾಡಿದರೆ ಸೇಮ್ ಲೈಕ್ ಹೋಟೆಲ್ ಥರದ ಫ್ರಾನ್ಸ್ ಟಿಕ್ಕಾ ಬಿರಿಯಾನಿಯನ್ನು ಮಾಡ್ಬೋದಾ? ಹಾಗಾದರೆ ರೆಸಿಪಿ ಹೇಗಿರುತ್ತಂತ ನೋಡೋಣ ಬನ್ನಿ. 3/4 kg ಆಗುವಷ್ಟು ಫ್ರಾನ್ಸನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ. ಈಗ ಮ್ಯಾರಿನೇಟ್ ಮಾಡಲಿಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹಳದಿ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು, ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಟಿಕ್ಕಾ ಪೌಡರನ್ನು ಹಾಕ್ಕೊಳ್ಬೇಕು. ಟಿಕ್ಕಾ ಪೌಡ್ರ್ ನೀವು ಚಿಕನ್ ಟಿಕ್ಕಾ ಪೌಡ್ರ್ ಇದ್ದರೂ ಅದನ್ನೇ ಸೇರಿಸ್ಬಹುದು. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, 2 ಟೇಬಲ್ ಸ್ಪೂನ್ ಆಗುವಷ್ಟು ದಪ್ಪ ಮೊಸರನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಒಂದು 20 ರಿಂದ 30 ನಿಮಿಷಗಳ ಕಾಲ ಹಾಗೆ ಮ್ಯಾರಿನೇಟ್ ಮಾಡಿಡಬೇಕು. ಇದು ಮ್ಯಾರಿನೇಟ್ ಆಗೋ ತನಕ ನಾನು ಫ್ರೈಡ್ ಆನಿಯನನ್ನು ಮಾಡ್ಕೊತೇನೆ. ನನಗೆ ಫ್ರೈ ಆದ ಆನಿಯನ್ ಬೇಕು. ಈಗ ಇದು ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ, ಇಲ್ಲದೇ ಇದ್ದರೆ ನೀವು ಹಾಗೆ ಮನೆಯಲ್ಲೇ ಮಾಡ್ಕೊಳ್ಬೋದು. ಇದಕ್ಕೆ ಮೀಡಿಯಮ್ ಗಾತ್ರದ ಒಂದು 2 ರಿಂದ 3 ಆನಿಯನನ್ನು ಚಿಕ್ಕದಾಗಿ ಕಟ್ ಮಾಡಬೇಕು. ಚಿಕ್ಕದಂದರೆ ಉದ್ದುದ್ದ ತೆಳ್ಳಗೆ ಕಟ್ ಮಾಡ್ಕೊಬೇಕು. ಇದನ್ನು ಕಾದ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದಾಗ ಅದು ರೋಸ್ಟ್ ಆಗಿ ಫ್ರೈಡ್ ಆನಿಯನ್ ಆಗುತ್ತೆ. ಫ್ರೈಡ್ ಆನಿಯನ್ ರೆಡಿಯಾಗೋಷ್ಟರೊಳಗೆ ಫ್ರಾನ್ಸ್ ಮ್ಯಾರಿನೇಟ್ ಆಗಿತ್ತು. ನಾವೀಗ ಫ್ರಾನ್ಸಿಂದ ಟಿಕ್ಕಾ ಮಾಡ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಓವನ್ ಇದ್ದರೆ ಓವನಲ್ಲೇ ಫ್ರಾನ್ಸಿನ ಟಿಕ್ಕಾ ಮಾಡಬಹುದು. ನಾನೇನು ಮಾಡಿದ್ದೆ, ಶಾಡೋ ಫ್ರೈ ಮಾಡಿದ್ದೆ. ಒಂದು ತವಾಗೆ ಸ್ವಲ್ಪ ಬಟರ್ ಹಾಕಿ, ಬಟರ್ ಆದರೆ ಬಟರ್ ಇಲ್ಲದೇ ಇದ್ದರೆ ಎಣ್ಣೆನೂ ಹಾಕ್ಕೊಳ್ಬಹುದು. ಹಾಕಿ ಫ್ರಾನ್ಸನ್ನು ಶಾಡೋ ಫ್ರೈ ಮಾಡಬೇಕು. ಈ ಥರ ಇದನ್ನು ಚಿಕ್ಕ ಉರಿ ಇಟ್ಟು 2 ಕಡೆಯಲ್ಲೇ ಸರಿಯಾಗಿ ಬೇಯಿಸಬೇಕು. ನೋಡಿ, ಈಗ ಫ್ರಾನ್ಸ್ ಟಿಕ್ಕಾ ರೆಡಿಯಾಗಿತ್ತು. ನಾನು ಒಂದು ಸೌಂಟಲ್ಲೇ ಸ್ವಲ್ಪ ತುಪ್ಪವನ್ನು ತೊಗೊಂಡು ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊತಾ ಇದ್ದೆ. ಅದಕ್ಕೆ 2 ಚಕ್ಕೆ, 3 ಯಾಲಕ್ಕಿ, ಹಾಗೆ ಸ್ವಲ್ಪ ಬಿರಿಯಾನಿ ಎಲೆಯನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಈಗ ನಾವು ಬಿರಿಯಾನಿ ಅನ್ನವನ್ನು ರೆಡಿ ಮಾಡ್ಕೊಳ್ಳುವ. ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತೊಗೊಂಡಿದ್ದೆ. ಅದು ಬಿಸಿ ಆದಮೇಲೆ ಅದಕ್ಕೆ 2-3 ಲವಂಗ ಮತ್ತು ಯಾಲಕ್ಕಿಯನ್ನು ಹಾಕ್ಕೊಳ್ಬೇಕು. 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೆ. ನಾನು ಇದಕ್ಕೆ 3/4 kg ಬಾಸುಮತಿ ಅಕ್ಕಿಯನ್ನು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ. ಅಕ್ಕಿಯನ್ನು ನೆನೆಸೋದ್ರಿಂದ ಅನ್ನ ಉದ್ದುದ್ದವಾಗಿ ಬರುತ್ತೆ. ನಾನು ಅನ್ನ ಮಾಡುವಾಗಲೇ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೆ. ಈ ಅನ್ನವನ್ನು ನಾವು ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊಳ್ಬೇಕು. ಈಗ ಅನ್ನದ ನೀರನ್ನು ತೊಗೊಂಡಿದ್ದೆ, ಅನ್ನ ರೆಡಿಯಾಗಿತ್ತು. ನೀವೊಂದು ಬೌಲನ್ನು ತೊಗೊಂಡು ಅದಕ್ಕೆ 10 ರಿಂದ 15 ಎಸಲಾಗುವಷ್ಟು ಕೇಸರಿಯ ದಳಗಳನ್ನು ತೊಗೊಳ್ಬೇಕು. ಅದಕ್ಕೆ ಬಿಸಿ ನೀರು ಹಾಕಿಡಬೇಕು. ನಿಮ್ಮಲ್ಲಿ ಕೇಸರಿ ಇಲ್ಲದೇ ಇದ್ದರೆ ಫುಡ್ ಕಲರ್ ಕೂಡ ಯೂಸ್ ಮಾಡ್ಬೋದು. ಈಗ ನಾವು ಬಿರಿಯಾನಿಯ ಗ್ರೇವಿಯನ್ನು ರೆಡಿ ಮಾಡ್ಕೊಳ್ಳುವ. ಅದಕ್ಕೆ ಒಂದು ಪಾತ್ರೆಗೆ 4 ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು 3 ಹೆಚ್ಚಿದ ಆನಿಯನ್ನ, 2 ಹೆಚ್ಚಿದ ಟೊಮ್ಯಾಟೋವನ್ನು, ಹಾಗೆ ಒಂದು 4-5 ಹಸಿಮೆಣಸನ್ನು ಹಾಕಿ ಅದನ್ನು ಸರಿಯಾಗಿ ಮೆಲ್ಟ್ ಆಗೋ ತನಕ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಫ್ರೈ ಆಗಿತ್ತು. ಈ ರೀತಿ ಫ್ರೈ ಆದಮೇಲೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಬೇಕು. ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಶಿನ ಪೌಡರ್, 1.5 ಟೇಬಲ್ ಸ್ಪೂನ್ ಆಗುವಷ್ಟು ಬಿರಿಯಾನಿ ಪೌಡರನ್ನು ಮತ್ತು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲೆನ ಹಾಕಬೇಕು. ಈಗ 1 ಚಿಕ್ಕ ಕಪ್ ಗಟ್ಟಿ ಮೊಸರನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಚಿಕ್ಕ ಉರಿಯಲ್ಲೇ ಇದನ್ನು ಬೇಯಿಸಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೆ. ನಾನು ಕಸೂರಿ ಮೇಥಿಯನ್ನು 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೆ. ನಿಮ್ಮ ಹತ್ರ ಕಸೂರಿ ಮೇಥಿ ಇಲ್ಲದೇ ಇದ್ದರೆ ಅದು ಆಪ್ಷನಲ್ಲ. ಈ ಗ್ರೇವಿಗೆ ನಾವು 1 ಲೇಯರ್ ಫ್ರೈಡ್ ಆನಿಯನನ್ನು ಸೇರಿಸಬೇಕು. ಫ್ರೈಡ್ ಆನಿಯನ್ ಅಷ್ಟು ಹಾಕ್ಕೊಳ್ಬಾರ್ದು, ಅರ್ಧ ಆನಿಯನನ್ನು ಹಾಕ್ಕೊಳ್ಬೇಕು. ನಾವು ಮೊದಲೇ ಫ್ರಾನ್ಸ್ ಟಿಕ್ಕಾ ಮಾಡಿತ್ತಲ್ಲ, ಅದನ್ನು ಕೂಡ ಅರ್ಧ ಟಿಕ್ಕಾನ 1 ಲೇಯರ್ ಹಾಕ್ಕೊಳ್ಬೇಕು. ಮತ್ತೊಂದು ಲೇಯರಿಗೆ ನಾವು ಅನ್ನವನ್ನು ಹಾಕ್ಕೊಂಡು ಅದಕ್ಕೆ ಕೇಸರಿಯ ಕಲರನ್ನು ಸೇರಿಸಬೇಕು. ಆಮೇಲೆ ನಾವು ಮೊದಲೇ ಹುರಿದಿಟ್ಕೊಂಡ ತುಪ್ಪ ಮತ್ತು ಚಕ್ಕೆಯನ್ನು, ಎಲೆಯನ್ನು ಈ ರೀತಿ ಸ್ವಲ್ಪ ಹಾಕ್ಕೊಳ್ಬೇಕು. ಈಗ ಸೆಕೆಂಡ್ ಲೇಯರ್ ಆನಿಯನನ್ನು, ಆಮೇಲೆ ಫ್ರೈ ಮಾಡಿರ್ತ ಟಿಕ್ಕಾನ, ರೈಸನ್ನು ಎಲ್ಲವನ್ನು 2 ಲೇಯರಲ್ಲೇ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನಮಗೆ ಗೋಡಂಬಿ ಇಷ್ಟ ಇದ್ದರೆ ನೀವು ಗೋಡಂಬಿಯನ್ನು ಕೂಡ ತುಪ್ಪದಲ್ಲಿ ಹುರಿದು ಹಾಕ್ಕೊಳ್ಬೋದು. ಈಗ ಇದರ ಮೇಲಕ್ಕೆ ನಾನು ಚಿಕ್ಕದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದೆ. ಆಮೇಲೆ 1 ಸ್ಪೂನ್ ತಗೊಂಡು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಹೋಲ್ಗಳನ್ನು ಮಾಡಿಕೊಳ್ಳಿ. ಈ ಹೋಲ್ಗಳಿಗೆ ನೀವು ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಬೇಕು.
ಆಮೇಲೆ ಈ ಪಾತ್ರೆಯ ಮುಚ್ಚಳವನ್ನು ಚೆನ್ನಾಗಿ ಮುಚ್ಚಬೇಕು. ಮುಚ್ಚಿ ಚಿಕ್ಕ ಉರಿಯಲ್ಲಿ ಒಂದು 5 ನಿಮಿಷ ಅದನ್ನು ಸ್ಟೀಮ್ ಮಾಡಬೇಕು. ಈಗ ನಾನು 5 ನಿಮಿಷದ ನಂತರ ಅದನ್ನು ತೆಗಿತಾ ಇದ್ದೆ. ಈಗ ಬಿರಿಯಾನಿ ಗ್ರೇವಿ ಮತ್ತು ರೈಸ್ ಎಲ್ಲವೂ ಸರಿಯಾಗಿ ಬಿಸಿಯಾಗಿರುತ್ತೆ, ಮಿಕ್ಸ್ ಆಗಿರುತ್ತೆ ನೋಡಿ. ಈಗ ಬಿಸಿ ಬಿಸಿಯಾದ ಫ್ರಾನ್ಸ್ ಟಿಕ್ಕಾ ಬಿರಿಯಾನಿ ರೆಡಿ ಆಯಿತು. ಫ್ರೆಂಡ್ಸ್, ನಿಮಗೆ ಇವತ್ತಿನ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಮನೆಯಲ್ಲೇ ಟ್ರೈ ಮಾಡಿ. ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ನೋಟಿಫಿಕೇಷನಿಗಾಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ.